ಪಾಠ 3, ದೇವರನ್ನ ಯಾವ ರೀತಿ ಪ್ರಶಂಸಿಸುವುದು. ಹೌ ಟು ಪ್ಲೀಸ್ ಗಾಡ್ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ಅದ್ಭುತ ಸ್ವರೂಪನು, ಕಾರಣಕರ್ತನು, ಕರುಣಾನಿಧಿಯಾಗಿರ್ತಕ್ಕಂಥ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿದ್ದಾನೆ. ಬನ್ನಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅತಿಥಿಗಳನ್ನು ಸ್ವಾಗತ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್, ಬೋಧಕರಾಗಿರ್ತಕ್ಕಂಥ ಮುತ್ತು, ಮ್ಯಾಥ್ಯೂ ಮತ್ತು ಬೋಧಕರಾಗಿರ್ತಕ್ಕಂಥ ರಾಜದಾಸ್. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಸ್ಮರಣ ವಾಕ್ಯವನ್ನು ಓದೋಕ್ಕಿಂತ ಮುಂಚಿತವಾಗಿ ದೇವರಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ಇರಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ಒಂದು ವೇಳೆ ಲೇಖಕರು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಒಂದು 5 ವಯಸ್ಸಿನ ಮಗು ಒಂದು ಉಡುಗೊರೆಯನ್ನು ತನ್ನ ತಂದೆಗೆ ತೆಗೆದುಕೊಂಡು ಕೊಟ್ಟಾಗ, ಒಂದು ವೇಳೆ ಆ ಗಿಫ್ಟ್ ರ್ಯಾಪ್ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದಾಗ, ತಂದೆ ಯಾವುದೋ ಒಂದು ಮೂಡಲ್ಲಿ, ಏನಿದು ಗಿಫ್ಟ್ ರ್ಯಾಪ್ ಈ ರೀತಿ ಇದೆ, ನಿನ್ನ ಗಿಫ್ಟ್ ನನಗೆ ಬೇಕಾಗಿಲ್ಲ, ನೀನು ತಗೊಂಡಿರೋದೇ ನನ್ನ ಕಾಸಿಂದ, ಇದು ನಂದೇ ಅನ್ನೋ ರೀತಿಯಲ್ಲಿ ಒಂದು ವೇಳೆ ತಂದೆ ವರ್ತನೆ ಮಾಡಿದ್ರೆ ಖಂಡಿತವಾಗ್ಲೂ ಆ ಮಗುಗೆ ಏನಾಗಬಹುದು ಅನ್ನೋ ಒಂದು ಪಕ್ಷಿ ನೋಟವನ್ನು ಕೊಟ್ಟಿದ್ದಾರೆ. ಏನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ. ಆದರೆ ಇಲ್ಲಿ ಖಂಡಿತವಾಗ್ಲೂ ನಾವು ಆ ತಂದೆನ ನೋಡೋ, ಏನಪ್ಪ ಈ ತಂದೆ ಈ ರೀತಿ ಇದ್ದಾನೆ, ತುಂಬ ಒಂದು ಕಠಿಣವಾಗಿರ್ತಕ್ಕಂಥ ಮನುಷ್ಯ ಅಂತ ನಾವು ಒಂದು ವೇಳೆ ಹೇಳ್ತೀವಿ. ಆದರೆ ಇವತ್ತು ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾನೆ ಅಂತಕ್ಕಂಥ ವಿಷಯವನ್ನು ಈ ಒಂದು ಉದಾಹರಣೆಯ ಮೂಲಕ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಸ್ಮರಣ ವಾಕ್ಯವನ್ನು ಓದಬೇಕು ಅಂತ ಕೇಳ್ಕೊಳ್ತೀನಿ. ಸ್ಮರಣ ವಾಕ್ಯ ಜೆಫನ್ಯನ ಪುಸ್ತಕ 3ನೇ ಅಧ್ಯಾಯ 17ನೇ ವಾಕ್ಯ. ನಿಮ್ಮ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು, ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೈಯುವನು ಎಂದು ಹೇಳೋಣವಾಗುವುದು. ಇಲ್ಲಿ ನಾವು ಭಾನುವಾರದ ಪಾಠಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ದೇವರು ನಾವು ಯಾವುದೇ ಒಂದು ಸ್ಥಿತಿಯಲ್ಲಿದ್ದರೂ, ಯಾವುದೇ ರೀತಿಯಾದ ಒಂದು ವ್ಯಕ್ತಿಗಳಾಗಿದ್ದರೂ ದೇವರು ನಮ್ಮನ್ನು ಪ್ರೀತಿಸ್ತಾನೆ. ಏನಂತೀರ ಪ್ರಸನ್ನ? ಖಂಡಿತವಾಗಿ, ಅದಕ್ಕೆ ಆತನ ದೇವರಾಗಿರೋದು. ಖಂಡಿತವಾಗ್ಲು. ಯಾಕೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಇದನ್ನು ಮರ್ತು ಬಿಡ್ತೀವಿ ಅಲ್ವೇ? ಓಕೆ, ಮುಂದೆ ಹೋಗೋಣ. ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ, ರಾಜದಾಸ್ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ನನ್ನ ಒಂದು ಮೌಲ್ಯ ನಾನು ಯೋಚನೆ ಮಾಡೋಕ್ಕಿಂತ ಜಾಸ್ತಿ ದೇವರ ದೃಷ್ಟಿಯಲ್ಲಿ. ಮುಂದುವರಿಸಿ. ಎಫೆಸರ್ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ ಹೇಳ್ತಾನೆ, ನಾವು ಆಲೋಚಿಸೋಕ್ಕಿಂತಲೂ ಬೇಡೋದಕ್ಕಿಂತ ಅತ್ಯಧಿಕವಾಗಿ ಕೊಡ್ಲಿಕ್ಕೆ ಶಕ್ತನಾದ ದೇವರು ಅಂತೇಳಿ. ಹಾಗೆಯೇ ಮನುಷ್ಯರು ಯೋಚನೆ ಮಾಡೋದಕ್ಕಿಂತಲೂ ಮಿಗಿಲಾಗಿ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಅದನ್ನು ಹೇಗೆ ಗ್ರಹಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ದೇವ್ರಿಗೆ ಈ ಪಾಪವನ್ನು ಕ್ಷಮಿಸೋಕ್ಕಾಗಲ್ಲ ಅಂತ ಹೇಳೋ ಪರಿಸ್ಥಿತಿನೇ ಇಲ್ಲ. ಎಂಥ ಕಡು ಪಾಪ, ಫಸ್ಟ್ ಪ್ರಸನ್ನ ಹೇಳಿದ್ರಲ್ಲ, ನಮ್ಮ ಪಾಪಗಳು ಕಡು ಕೆಂಪಾಗಿದ್ದಾಗಿಯೂ ಅದನ್ನು ಹಿಮಕ್ಕಿಂತಲೂ ಬಿಳುಪಾಗಿ ಮಾಡುವಂಥ ದೇವರು ನಮ್ಮ ದೇವರು. ಅದು ದೇವರ ಪ್ರೀತಿ, ದೇವರ ಕರುಣೆ, ಕ್ಷಮಾಪಣೆ ಮನೋಭಾವ ಎಷ್ಟಿದೆ ಎಂಬುದನ್ನು ತೋರಿಸ್ಲಿಕ್ಕೆ ಸ್ವಾಮಿ ಭಾಳ ಸ್ಪಷ್ಟವಾಗಿ ಒಂದು ಸಾಮ್ಯವನ್ನು ಹೇಳ್ತಾನೆ. ಯೇಸು ಸ್ವಾಮಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ರಿಂದ 32 ವಚನ ನಾವು ಎಲ್ಲರೂ ಆ ಸಾಮ್ಯವನ್ನು ಭಾಳ ಅಷ್ಟು ಮಟ್ಟಿಗೆ ನಾವು ಪ್ರಸಂಗ ಮಾಡಿದ್ದೇವೆ, ಮಕ್ಕಳಿಗೆ ಹೇಳ್ತೇವೆ. ಯಾವುದು? ತಪ್ಪಿ ಹೋದ ಕುಮಾರನ ಕತೆ, ಪ್ರಾಡಿಗಲ್ಸನ್ ಅಂತ ಹೇಳ್ತಾರೆ. ಈ ತಪ್ಪಿ ಹೋದ ಮಗನ ಪರಿಸ್ಥಿತಿ ಹೇಗಿತ್ತು ಅಂತೇಳಿದ್ರೆ, ಆತನು ಮಾಡೋದು ಮೊದಲನೇ ತಪ್ಪು ಅಂತೇಳಿದ್ರೆ, ಸಹಜವಾಗಿ ಆಸ್ತಿ ಯಾವಾಗ ಹಂಚಲ್ಪಡುತ್ತೆ ಅಂದರೆ, ತಂದೆ ತಾಯಿಗಳು ನೀಗದ ಮೇಲೆ, ಅವ್ರ ಹಸು ನೀಗದ ಮೇಲೇ ಆಸ್ತಿ ಅವರು ಹೊಂದಬೇಕಾಗಿತ್ತು. ಆದರೆ ಇವನು ತಂದೆ ಸಾಯೋದಕ್ಕೆ ಮೊದಲೇ ಆಸ್ತಿಯನ್ನು ಪಡೆದು ಹೋಗಿ ಅವನು ಅಭಿವೃದ್ಧಿ ಆಗಿದ್ದರೆ ಸಂತೋಷ ಆಗುತ್ತೆ ತಂದೆಗೆ. ಅವನು ಆಸ್ತಿಯನ್ನು ಹೊಂದಿ ಅದನ್ನೆಲ್ಲ ವ್ಯರ್ಥ ಮಾಡಿ ಭಾಳ ಹೀನವಾದ ಜೀವಿತನ ಜೀವಿಸಿ ಜೀವನಕ್ಕೆ ಅರ್ಥ ಇಲ್ಲದೆ ಜೀವಿಸ್ತಿರುವಾಗ ಅಂತಹ ಮಗನಿಗೋಸ್ಕರ ತಂದೆ ತವಕ ಪಡ್ತಾ ಇರ್ತಾನೆ. ಇದು ದೇವರ ಪ್ರೀತಿಯನ್ನು ತೋರಿಸುತ್ತೆ. ಎರಡನೇದಾಗಿ, ಆ ತಪ್ಪಿಯೋದ ಮಗ ಪರಿಸ್ಥಿತಿ ಭಾಳ ಹದಗೆಟ್ಟು ಅವನು ಹಂದಿ ತಿನ್ನುವಂಥ ಆಹಾರ ತಿನ್ನಲಿಕ್ಕೆ ಹೋಗ್ತಾನೆ. ಅಲ್ಲೂ ಆಹಾರ ಸಿಗದೇ ಇರುವಾಗ ಅವನಿಗೆ ಭಾಳ ಪಶ್ಚಾತ್ತಾಪ ಆಗಿ ಮನದಿರುಗಿ, ನನ್ನ ತಂದೆ ಬಳಿಗೆ ಹೋದರೆ ನನಗೊಂದು ಸೇವಕನ ಕೆಲಸ ಸಿಗುತ್ತಲ್ಲ, ಅವರಿಗೆ ಊಟ ಅಂತೂ ಗ್ಯಾರಂಟಿ ಇದೆ, ನನಗೂ ಸಿಗ್ಬೋದು ಅಂತೇಳಿ ಯಾವುದರಿಂದ ಮನೆಗೆ ಬರುವಾಗ ಈ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ತಂದೆ ತಪ್ಪಿಯೋದ ಮಗ ಹೋಗಲಿ ಹಾಳಾಗಲಿ ಅಂತ ಬಿಡೋದು ಪರಿಸ್ಥಿತಿ ಈ ಲೋಕದಲ್ಲಿ ಕಾಣ್ತೇವೆ. ಆದರೆ ನಾವು ಪರಲೋಕ ತಂದೆ ಇಲ್ಲಿ ಹೋಲಿಕೆ ಸಾಮ್ಯದ ಅಂತ ಹೇಳಿದ್ರೆ, ಆ ತಪ್ಪಿಯೋದ ಮಗ ದೂರದಿರುವಾಗಲೇ
ಹೊರಡೋಗ್ತಾನಂತೆ. ಈ ಯಹೂದ್ಯರ ಸಂಪ್ರದಾಯದ ಪ್ರಕಾರ ಹಿರಿಯರು ಯಾರೂ ಹೊರಡಲ್ಲ, ಯಾಕಂದರೆ ಅದು ಅವರ ಗೌರವಕ್ಕೆ ಧಕ್ಕೆ ತರುವಂಥದ್ದಾಗಿದೆ. ಆದರೆ ಅವರು ಗೌರವವನ್ನು ಬಿಟ್ಟು ಹೊರಡೋಗಿ ಮಗನನ್ನು ಆಲಂಗಿಸಿ ಸ್ವೀಕಾರ ಮಾಡಿ ಆತನಿಗೊಂದು ಔತಣವನ್ನು ವ್ಯವಸ್ಥೆ ಮಾಡ್ತಾರೆ. ಇದು ದೇವರ ಮಹಾಪ್ರೀತಿಯನ್ನು ಇದು ಯಾರೂ ನೆನೆಸೋಕ್ಕಾಗಲ್ಲ. ಇಟ್ ಈಸ್ ಬಿಯಾಂಡ್ ಅವರ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ಬೋದು. ನಮ್ಮ ಗ್ರಹಿಕೆಗೆ ಮೀರುವಂಥ ಪ್ರೀತಿಯನ್ನು ದೇವರು ತೋರಿಸ್ತಾ ಇದ್ದಾನೆ. ಅಮೇಝಿಂಗ್ ಗ್ರೇಸ್, ಅಮೇಝಿಂಗ್ ಲವ್ ದೇವರದ್ದು ಕಾಣ್ತಾ ಇದ್ದೇವೆ. ಇದು ತಂದೆ ತನ್ನ ಸ್ಥಾನ ಮಾನ ಎಲ್ಲವನ್ನು ಬಿಟ್ಟ. ಅವಮಾನ ಅದು ಚಿಂತೆ ಇಲ್ಲ, ಬಟ್ ಐ ವಾಂಟ್ ಮೈ ಸನ್ ಬ್ಯಾಕ್. ಇಲ್ಲಿ ಲೇಖಕರು ತುಂಬ ಚೆನ್ನಾಗಿ ಒಂದು ವಿಷಯ ಹೇಳ್ತಾರೆ ಪಾಸ್ಟರ್ ಪ್ರಸನ್ನ. ಒಂದು ವೇಳೆ ಮನುಷ್ಯನಿಗೆ ದೇವರು ಎಷ್ಟು ಪ್ರೀತಿಸ್ತಾನೆ ಅಂತಕ್ಕಂಥ ವಿಚಾರ ಈಗಾಗಲೇ ಅರ್ಥ ಆಗಿದೆ. ಆದರೆ ಮನೆಯಲ್ಲೇ ಇದ್ದಂಥ ಮಗನ ಒಂದು ಪ್ರತಿಕ್ರಿಯೆಯನ್ನು ಇಲ್ಲಿ ಸ್ವಲ್ಪ ಚರ್ಚೆ ಮಾಡಿ ಅಂತ ಹೇಳ್ತು. ಅಲ್ಲ, ಯಾಕೆ ಅವನೆಲ್ಲ ಈಸ್ಕೊಂಡು ಹೋಗ್ಬಿಟ್ನಲ್ಲ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು, ಅದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ. ಈಗ ನಾನು ಮೊದಲೇ ಒಂದು ಸಾರಿ ಹೇಳಿದ್ದೇನೆ, ಸ್ವಾಮಿಗೆ ತಪ್ಪಿ ಹೋದರ ಬಗ್ಗೆ ಹೆಚ್ಚು ಪ್ರೀತಿ ಇರ್ತದೆ, ಯಾಕಂದ್ರೆ ಅವರು ಬರಲಿ ಅಂತ. ಇವನು ಮನೇಲೇ ಇದ್ದ, ಇವನ ಒಂದು ಪ್ರತಿಕ್ರಿಯೆ ಹೆಂಗಿತ್ತು ಅಂದರೆ, ಅವನು ಕೆಟ್ಟೋದ, ಹಣ ಹಾಳು ಮಾಡಿದ್ದಾನೆ, ನಮ್ಮ ಹೆಸರು ಕೆಡಿಸಿದ್ದಾನೆ, ಅಗೌರವ ತಂದಿದ್ದಾನೆ, ಇಂಥವನಿಗೆ ಎಷ್ಟೊಂದು ದೊಡ್ಡ ಔತಣ ಕೊಡ್ತಾ ಇದೆಯಾ ಅಪ್ಪ, ನಾನು ಇಲ್ಲೇ ಇದ್ದೆ, ನನಗೊಂದು ಔತಣ ಕೊಟ್ಟಿಲ್ವಲ್ಲ. ಸ್ವಾಮಿ ಹೇಳ್ತಕ್ಕಂಥದ್ದು, ನೀನು ಯಾವಾಗ ಬೇಕಾದರೂ ಔತಣ ಮಾಡ್ಕೊಳ್ಬೋದಾಗಿತ್ತು, ನೀನು ಇಲ್ಲೇ ಇದ್ದೀಯಾ. ಆದರೆ ನನಗೆ ಮುಖ್ಯವಾದದ್ದು ನಿಮ್ಮಿಬ್ಬರಲ್ಲಿ ಒಬ್ಬರನ್ನ ಕಳ್ಕೊಳ್ಳಿಕ್ಕೆ ಇಷ್ಟ ಆಗಲಿಲ್ಲ. ಯಾರು ದೂರ ಹೋಗಿದ್ದಾರೆ ಅವರನ್ನು, ಅದೇ ತಾನೇ ಮನುಷ್ಯರು ಊಹಿಸಲಾಗದಂಥದ್ದು ಎಂಬುದಾಗಿ. ಈಗ ಎಷ್ಟೋ ಬರಹಗಾರರು ಹೇಳ್ತಾರೆ, ಪರಲೋಕದಲ್ಲಿ ನಾವು ನೆನೆಸದ ವ್ಯಕ್ತಿಗಳು ಇರ್ತಾರಂತೆ, ನಾವು ಇಂಥವ್ರು ಇರಬೇಕು ಅಂಥವ್ರು ಇರಬಾರ್ದು ಎಂಬುದಾಗಿ ನಮ್ಮ ಊಹೆ. ಆದರೆ ದೇವರ ಊಹೆ ನಮಗಿಂತಲೂ ಮಿಗಿಲಾದದ್ದು ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕು. ವಂಡರ್ಫುಲ್. ಮುಂದುವರಿಸಿ ಪಾಸ್ಟರ್ ರಾಜದಾಸ್. ಆ ಪ್ರಯುಕ್ತವಾಗಿ ತಪ್ಪಿಯೋದ ಮಗನ ಕಥೆಯಲ್ಲಿ ನಾವೇನು ತಿಳ್ಕೊಬೇಕಂದ್ರೆ, ಸ್ವಾಮಿ ಪಾಪವನ್ನು ದ್ವೇಷ ಮಾಡ್ತಾನೆ, ಆದರೆ ಪಾಪಿಯನ್ನು ಪ್ರೀತಿ ಮಾಡ್ತಾನೆ. ವಂಡರ್ಫುಲ್. ಇವತ್ತು ನಾವು ಈ ಪಾಠದಲ್ಲಿ ತಿಳಿಸೋದು ಏನಂತ ಹೇಳಿದ್ರೆ, ಕೇಳುಗರಿಗೆ, ವೀಕ್ಷಕರಿಗೆ ಯಾರು ನಿರಾಶಿತರಾಗಬಾರ್ದು. ನಿಮ್ಮ ಪಾಪಗಳು ಏನೇ ಇದ್ದರೂ ಸ್ವಾಮಿಗೆ ಹರಕೆ ಮಾಡಿ ಸ್ವಾಮಿ ಬಳಿಗೆ ಬಂದರೆ ಆತನ ಅಂಗೀಕರಿಸ್ಕೊಳ್ತಾನೆ. ಪಾಪವನ್ನು ದ್ವೇಷ ಮಾಡ್ತಾನೆ, ಪಾಪಿಯನ್ನು ಪ್ರೀತಿ ಮಾಡ್ತಾನೆ. ಇದು ದೇವರ ಪ್ರವೃತ್ತಿ. ವಂಡರ್ಫುಲ್. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ದಯವಿಟ್ಟು ಎಲ್ಲೂ ಹೋಗಬೇಡಿ. ಮರಳಿ ಸ್ವಾಗತ. ಅದ್ಭುತವಾಗಿರ್ತಕ್ಕಂಥ ದೇವರ ಪ್ರೀತಿಯ ಬಗ್ಗೆ ವಿಭಿನ್ನವಾಗಿರ್ತಕ್ಕಂಥ ರೀತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸತ್ಯವೇದಗಳನ್ನು ತೆರೆದಿದ್ದೀರಾ, ಪಾಠಗಳನ್ನು ಕೇಳ್ತಾ ಇದ್ದೀರಾ ಅಂತ ನಾನು ನಂಬ್ತೇನೆ. ಬನ್ನಿ, ಈ ಸೋಮವಾರದ ಪಾಠಕ್ಕೆ ನಾವು ಬರುವುದಾದರೆ, ಸಂತೋಷದಿಂದ ನಾವು ಹರ್ಷಗೊಳ್ಳಬೇಕು ಅನ್ನೋ ಒಂದು ವಿಚಾರವನ್ನು ನಾವು ನೋಡ್ತೀವಿ. ಯಾವುದರ ವಿಚಾರವಾಗಿ ಇದು ಮಾತಾಡ್ತಿದೆ ಪಾಸ್ಟರ್ ಪ್ರಸನ್ನ? ಈಗ ಬೋಧಕರಾದ ರಾಜದಾಸ್ ಹೇಳಿದಂಥ ಕಥೆಯಿಂದ ನಾವು ಮುಂದುವರಿಸ್ಕೊಂಡು ಹೋದರೆ, ತಪ್ಪಿಯೋದ ಕುಮಾರನು ಮನೆಗೆ ಬಂದಾಗ ಸಂತೋಷ ಇತ್ತು. ದೇವರು ಪರಲೋಕದಲ್ಲಿ, ಅದೇ ಲೂಕನ ಬರೆದ ಸುವಾರ್ತೆ 15 ಹೇಳ್ತಕ್ಕಂಥದ್ದು, ಒಬ್ಬ ಪಾಪಿ ತಿರುಗಿಕೊಂಡಾಗ ಪರಲೋಕದಲ್ಲಿ ಏನಿರ್ತದೆ? ಸಂತೋಷ, ಬಹಳ ಸಂತೋಷ ಇರ್ತದಂತೆ. ಈಗ ಒಬ್ಬ ಪಾಪಿ ಬಂದಿದ್ದಾನೆ ಅಂತ ಹೇಳುವಾಗ ನಾವು ಸಂತೋಷ ಪಡಬೇಕು. ಅಯ್ಯೋ, ಇವನ್ಯಾಕೆ ಕರ್ಕೊಂಡು ಬಂದರು, ಇಂಥವನ್ಯಾಕೆ ಬರಬೇಕಾಗಿತ್ತು, ಇವನಲ್ಲೇ ಹೋಗ್ಬಿಟ್ಟಿದೆ ಚರಿ. ಇದು ಮನುಷ್ಯನು ಊಹಿಸ್ತಕ್ಕಂಥದ್ದು. ಆದರೆ ದೇವರು ಹೇಳ್ತಾನೆ, ನಾನು ಹಾಗಲ್ಲ. ಜೆಫನಯ, ಪ್ರವಾದಿಯಾದ ಜೆಫನಯ 3ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳ್ತಕ್ಕಂಥದ್ದು, ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನಂತೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು, ತನ್ನ ಪ್ರೀತಿಯಲ್ಲಿ ಮುಣುಗಿ ಮೌನವಾಗಿರುವನು, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೈಯುವನು ಎಂದು ಹೇಳೋಣವಾಗುವುದು. ದೇವರಿಗೆ ಎಷ್ಟು ಸಂತೋಷ ಆಗ್ತದೆ ಅಂದರೆ, ಎಷ್ಟು ಜನ ಪರಲೋಕದಲ್ಲಿದ್ದಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಸ್ವಾಮಿ. ಇವರೆಲ್ಲರೂ ಇಲ್ಲೇ ಇದ್ದಾರಲ್ಲ, ಆದರೆ ಅವ್ರು ಹಾಳಾಗ್ತಾ ಇದ್ದಾರೆ, ಅವ್ರು ನಾಶ ಆಗ್ತಾ ಇದ್ದಾರೆ, ಅವ್ರು ಬಿದ್ದೋಗ್ತಾ ಇದ್ದಾರೆ. ಅವರನ್ನು ನಾನು ಕರ್ಕೊಂಡು ಬಂದರೆ ಅದಕ್ಕಿಂತ ಸಂತೋಷ ನನಗೆ ಬೇರೆ ಇಲ್ಲ. ಉದಾಹರಣೆಗೆ, ಒಬ್ಬ ತಂದೆ ತಾಯಿಗೆ 4 ಮಕ್ಕಳು ಇರ್ತಾರೆ ನೆನೆಸ್ಕೊಳ್ಳೋಣ. ಆ 4 ಮಕ್ಕಳಲ್ಲಿ ಒಂದು ಮಗು ಏನಾದರೂ ಅನಾರೋಗ್ಯಕ್ಕೀಡಾಗಿ ಒಂದು ಮಗು ಸಾಯ್ತಾ ಇದೆ ಅಂದರೆ ಸಂತೋಷ ಇದೆಯಾ? ಇರಲಿ ಬಿಡಿ, ನಮ್ಮ 3 ಮಕ್ಕಳಿದ್ದಾರಲ್ಲ, ಒಂದು ಹೋಗಲಿ. ಇಲ್ಲ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ
99 ಕುರಿ ಇದ್ರೂ ಸಹ ಒಂದು ಕುರಿನ ಹುಡ್ಕೊಂಡು ಹೋದ. ಸೊ ಇಲ್ಲಿ ದೇವರು ಒಬ್ಬ ಪಾಪಿಯ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನೋಡ್ತಾ ಇದ್ದೇವೆ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 62ನೇ ಅಧ್ಯಾಯ 4ನೇ ವಚನ ಗಮನಿಸುವಾಗ, ನೀನು ಇನ್ನು ಮೇಲೆ ಗಂಡ ಬಿಟ್ಟವಳು ಎನಿಸಿಕೊಳ್ಳೆ, ನಿನ್ನ ಸೀಮೆಗೆ ಬಂಜೆ ಎಂಬ ಹೆಸರು ಇನ್ನಿರದು, ನೀನು ಎನ್ನುಲ್ಲಾಸಿನಿ ಎನಿಸಿಕೊಳ್ಳುವಿ, ನಿನ್ನ ಸೀಮೆಗೆ ವಿವಾಹಿತೆ ಎಂಬ ಹೆಸರಾಗುವುದು, ಯಾಕೆಂದರೆ ಯೆಹೋವನು ನಿನ್ನಲ್ಲಿ ಉಲ್ಲಾಸಗೊಳ್ಳುತ್ತಾನೆ, ನಿನ್ನ ಸೀಮೆಗೆ ವಿವಾಹವಾಗುವನು. ಇಲ್ಲಿ ಕೆಲವು ಒಳ್ಳೆಯ ಅರ್ಥಗಳನ್ನ ಕೊಡ್ತದೆ. ಎಫ್ಸಿಬಾ ಎಂಬುದಾಗಿ ಜನ ಹೆಸರಿಟ್ಕೊಳ್ತಾರೆ. ಅದರ ಅರ್ಥ ಏನಪ್ಪ ಅಂದರೆ ಉಲ್ಲಾಸ, ನನ್ನಲ್ಲಿ ಸಂತೋಷ ಪಡು ಎಂಬುದಾಗಿ. ಬ್ಯೂಲಾ ಎಂಬುದಾಗಿ ಹೆಸರಿಟ್ಕೊಳ್ತಾರೆ. ಆ ಬ್ಯೂಲಾ ಅಂದರೆ ಅರ್ಥ ಏನಪ್ಪ ಅಂದರೆ ವಿವಾಹವಾಗಿದ್ದೇನೆ. ದೇವರು ಹೇಳ್ತಾನೆ, ನಿಮ್ಮನ್ನು ನಾನು ವಿವಾಹವಾಗಿದ್ದೇನೆ, ನಾನು ಸಂತೋಷ ಪಡ್ತೇನೆ. ಲೋಕ ನಿಮ್ಮನ್ನು ತಿರಸ್ಕಾರ ಮಾಡಿದೆ, ಜನರು ನಿಮ್ಮನ್ನು ಬೇಡ ಅಂತ ಹೇಳಿದ್ದಾರೆ, ಆದರೆ ನಾನು ನಿಮ್ಮನ್ನು ತಿರಸ್ಕೊಳ್ಳೋದು. ಯಾಕೆಂದರೆ ನಿಮ್ಮನ್ನು ನಾನು ವಿವಾಹವಾಗಿದ್ದೇನೆ. ಇವತ್ತು ಪ್ರತಿಯೊಬ್ಬ ಕ್ರೈಸ್ತನು ಏನು ನೆನೆಸ್ಕೊಳ್ಬೇಕು ಅಂದರೆ, ನಾವು ಎಲ್ಲರೂ ಸಹ ಮೊದಲಗಿತ್ತಿಯರು. ನಮ್ಮ ಯೇಸು ಸ್ವಾಮಿ ಒಬ್ಬನೇ ಮೊದಲಿಂಗನು. ಸಭೆಯಾಗಿ ನಾವೆಲ್ಲರೂ ಆ ಮೊದಲಗಿತ್ತಿಯಲ್ಲಿ ಇರುವಾಗ ಸ್ವಾಮಿ ಹೇಳ್ತಾನೆ, ನಿಮ್ಮನ್ನ ನಾನು ಪುನಃಸ್ಥಾಪನೆ ಮಾಡುತ್ತೇನೆ. ಐ ವಾಂಟ್ ಟು ರೆಸ್ಟೋರ್ ಯು ಬ್ಯಾಕ್. ಮತ್ತೊಮ್ಮೆ ಆ ಪ್ರೀತಿನನ್ನೆಲ್ಲ ಸೆಳ್ಕೊಳ್ಬೇಕು ಎಂಬುದಾಗಿ. ಎಫೆಸದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 25ರಿಂದ 28ನೇ ವಚನದಲ್ಲಿ ಇಲ್ಲಿ ಗಂಡ ಹೆಂಡತಿಯರ ಪ್ರೀತಿಯನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ವಿಶೇಷವಾಗಿ ಇದನ್ನು ನಾವು ಮದುವೆಯಲ್ಲಿ ಉಪಯೋಗ ಮಾಡ್ತೇವೆ, ಜನಗಳಿಗೆ ಉಪದೇಶ ಕೊಡಲಿಕ್ಕೆ ಉಪಯೋಗ ಮಾಡ್ತೇವೆ. ಯಾವ ರೀತಿಯಲ್ಲಿ ಸ್ವಾಮಿ ತನ್ನ ಸಭೆಯನ್ನು ಪ್ರೀತಿ ಮಾಡ್ತಾನೆ ಎಂಬುದಾಗಿ ಹೇಳುವಾಗ, ಒಬ್ಬ ಗಂಡ ಹೆಂಡತಿಯನ್ನು ಪ್ರೀತಿ ಮಾಡಿದ ಹಾಗೆ, ಒಬ್ಬ ಹೆಂಡತಿ ಗಂಡದನ್ನು ಪ್ರೀತಿ ಮಾಡಿದ ಹಾಗೆ, ಸಭೆಯಾಗಿ ನಮ್ಮನ್ನು ಸ್ವಾಮಿ ಅಷ್ಟು ಅಪಾರವಾದ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸ್ತಾ ಇದ್ದೇನೆ ಎಂಬುದಾಗಿ. ಆ ಪ್ರೀತಿಗೆ ನಾವು ಅರ್ಹರಲ್ಲ. ಆದರೂ ಸ್ವಾಮಿ ಹೇಳ್ತಾನೆ, ನನ್ನನ್ನು ಸ್ವೀಕಾರ ಮಾಡಿ ನೀವು ನನ್ನ ಜೊತೆಯಲ್ಲಿ ಬಂದಾಗ ನನಗಿರ್ತಕ್ಕಂಥ ಸಂತೋಷ ಅಷ್ಟಿಷ್ಟ, ಉಲ್ಲಾಸಿಸುತ್ತೇನೆ, ಸಂತೋಷದಿಂದ ಹರ್ಷಿಸುತ್ತೇನೆ ಎಂಬುದಾಗಿ. ಇವತ್ತು ಸ್ವಾಮಿ ನಮಗೆ ಕಾಯ್ತಾ ಇದ್ದಾರೆ, ಅವರನ್ನು ಸ್ವೀಕಾರ ಮಾಡಬೇಕು ಅಂತ. ವಂಡರ್ಫುಲ್. ಮುಂದೆ ಹೋಗೋಣ. ಮಂಗಳವಾರದ ಪಾಠಕ್ಕೆ ಬರುವುದಾದರೆ ದೇವರನ್ನು ಮೆಚ್ಚಿಸೋದು ಹೇಳಿ. ದೇವರನ್ನು ಮೆಚ್ಚಿಸಲಿಕ್ಕೆ ನಾನು ಯಾವ ಧರ್ಮದವರನ್ನು ಕೂಡ ಕೀಳಾಗಿ ಮಾತನಾಡ್ತಾ ಇಲ್ಲ. ಸಾಧಾರಣವಾಗಿ ನಾವು ನೋಡೋದಾದರೆ, ದೇವರನ್ನು ಮೆಚ್ಚಿಸಬೇಕು ಎಂಬುದಾಗಿ ಪಾದಯಾತ್ರೆಗಳನ್ನು ಮಾಡ್ತಾರೆ. ಅಲ್ಲೆಲ್ಲೋ ಇರ್ತಾರೆ ದೇವರು, ಅಲ್ಲಿಗೂ ಅವ್ರಿಗೂ ನಡೆದುಕೊಂಡು ಹೋಗೋದನ್ನು ನಾವು ಕಾಣ್ತೇವೆ. ಅನೇಕರು ಮೊಣಕಾಲಿನಲ್ಲಿ ನಡೆಯೋದನ್ನು ನಾವು ನೋಡ್ತೇವೆ. ಅನೇಕರು ಉಪವಾಸವಿದ್ದು ದೇವರನ್ನು ಮೆಚ್ಚಿಸಬೇಕು ಎಂಬುದಾಗಿ ಎಷ್ಟೋ ಪ್ರಯತ್ನಗಳನ್ನು ಮಾಡ್ತಾರೆ. ಅನೇಕರು ಅನ್ನದಾನ ಈ ರೀತಿ ಕಾಣಿಕೆಗಳನ್ನು ಕೊಟ್ಟು ದೇವರನ್ನು ಮೆಚ್ಚಿಸಬೇಕು ಎಂಬುದಾಗಿ ಪ್ರಯತ್ನಗಳನ್ನು ಮಾಡುತ್ತಿರೋದನ್ನು ನಾವು ಕಾಣಬಹುದು. ಆದರೆ ಸತ್ಯವೇದದ ದೇವರು ಇದ್ಯಾವುದನ್ನು ಕೂಡ ಇಷ್ಟಪಡುವಂಥವನಲ್ಲ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ, ದ ಲಾರ್ಡ್ ಡಿಲೈಟ್ಸ್ ಇನ್ ದ ರೈಚಸ್ ಎಂಬುದಾಗಿ. ದೇವರು ನೀತಿವಂತರಲ್ಲಿ ದೇವರು ಆಶಿಸ್ತಾನೆ, ಆನಂದಗೊಳ್ತಾನೆ. ನೋಡಿ, 146ನೇ ಅಧ್ಯಾಯದಲ್ಲಿ ಸತ್ಯವಾಕ್ಯ ಈ ರೀತಿ ಹೇಳುತ್ತೆ. ಕೀರ್ತನೆಗಳು 6, ನಾನು 8ನೇ ವಾಕ್ಯವನ್ನು ಓದ್ತಿದ್ದೇನೆ. ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ, ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ, ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ. ಅಂದರೆ ನೀತಿಯನ್ನು ದೇವರು ಪ್ರೀತಿ ಮಾಡ್ತಾನೆ, ಪಾಪವನ್ನು ದೇವರು ಹೇಯಿಸ್ಕೊಳ್ತಾನೆ, ಅಸಹಿಸ್ಕೊಳ್ತಾನೆ. ಆದ್ದರಿಂದ ದೇವರ ಮಕ್ಕಳಂತಹ ನಾವು ನೀತಿಯಲ್ಲಿ ನಡೆಯಬೇಕು. ನಿನ್ನಂತೆಯೇ ನಿನ್ನ ನೆರೆಹೊರೆಯರನ್ನು ಪ್ರೀತಿಸಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಆ ನೀತಿಯಲ್ಲಿ ನಾವು ನಡೆಯುವಂಥವರಾಗಿರಬೇಕು. ದೇವರನ್ನು ಮಾತ್ರ ನಾವು ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳುತ್ತೆ. ಆದ್ದರಿಂದ ಈ ನೀತಿಗಳನ್ನು ನಾವು ಅನುಸರಿಸಿ ನಡೆಯುವಾಗ ದೇವರು ಖಂಡಿತವಾಗ್ಲೂ ನಮ್ಮನ್ನು ಆಶೀರ್ವಾದ ಮಾಡುವಂಥನಾಗಿದ್ದಾನೆ. ನೋಡಿ, 149ನೇ ಕೀರ್ತನೆ, ನಾನು 149 4ನೇ ವಾಕ್ಯವನ್ನು ಓದ್ತಿದ್ದೇನೆ. ಯೆಹೋವನು ತನ್ನ ಪ್ರಜೆಗಳಿಗೆ ಪ್ರಸನ್ನನಾದನು, ದೀನರನ್ನು ರಕ್ಷಣೆಯಿಂದ ಭೂಷಿಸುತ್ತಾನೆ ಎಂಬುದಾಗಿ ಸತ್ಯವಾಕ್ಯ ಹೇಳ್ತಿದೆ. ನಾವು ಅನರ್ಹರು, ನಾವು ಪಾಪಿಗಳು, ಆದರೂ ಸಹ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ. ಯಾವಾಗ ಎಂಬುದಾಗಿ ನಾವು ನೋಡುವಾಗ, ನಾವು ಪಾಪದಿಂದ ದೂರವಿದ್ದು ನೀತಿವಂತಿಕೆಯನ್ನು ನಾವು ಪ್ರೀತಿ ಮಾಡಿದಾಗ ಮಾತ್ರ ದೇವರನ್ನು ನಾವು ಮೆಚ್ಚಿಸಲಿಕ್ಕೆ ಸಾಧ್ಯ. ಅನ್ನದಾನ ಮಾಡುವುದರ ಮುಖಾಂತರ, ದಾನ ಧರ್ಮ ಮಾಡುವುದರ ಮುಖಾಂತರ, ಪಾದಯಾತ್ರೆ ಮಾಡುವುದರ ಮುಖಾಂತರ, ಮೊಣಕಾಲಿನಲ್ಲಿ ನಡೆಯುವುದರ ಮುಖಾಂತರ, ಉಪವಾಸವಿರುವುದರ ಮುಖಾಂತರ ದೇವರನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. ನಾವು ಸತ್ಯವೇದ ದೇವರು ಯಾವ ರೀತಿ ಎಂಬುದಾಗಿ ನಾವು ನೋಡುವಾಗ, ನೀತಿವಂತರಲ್ಲಿ ಆತನು ಅತಿಶಯಗೊಳ್ತಾನೆ, ಆತನು ನೀತಿವಂತರನ್ನು ಕಂಡು ಆನಂದ ಪಡ್ತಾನೆ ಎಂಬುದಾಗಿ ನಮಗೆ ಸತ್ಯವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಿದೆ. ಆದ್ದರಿಂದ ಧೂಳಿಗೆ ಸಮಾನರಾಗಿರುವಂತಹ ನಮ್ಮನ್ನು ದೇವರು ಪ್ರೀತಿ ಮಾಡ್ತಾನೆ ಯಾವಾಗ ಎಂಬುದಾಗಿ ನಾವು ನೋಡುವಾಗ,
ಅನೀತಿವಂತಿಕೆಯಿಂದ ನಾವು ಹೊರಗಡೆ ಬಂದಾಗ, ದೇವರನ್ನು ನಾವು ದೃಷ್ಟಿಸುವಾಗ, ದೇವರ ಮಾರ್ಗದಲ್ಲಿ ನಡೆಯುವಾಗ ದೇವರು ನಮ್ಮನ್ನು ಪ್ರೀತಿ ಮಾಡುವಂಥನಾಗಿದ್ದಾನೆ. ವಂಡರ್ಫುಲ್. ಯಾವ ರೀತಿ ಮೆಚ್ಚುಗೆ ತೋರಿಸ್ತಕ್ಕಂಥದ್ದನ್ನು ತುಂಬ ವಿವರಿಸಿದ್ದೀರ. ಆದರೆ ಎಲ್ಲೋ ಒಂದು ಕಡೆ ದೇವರು ನೀವು ಏನು ಮಾಡಿದ್ರೂ ಪರವಾಗಿಲ್ಲಪ್ಪ, ಏನು ಮಾಡದಿದ್ರೂ ಪರವಾಗಿಲ್ಲ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಅನ್ನೋ ರೀತಿಯಲ್ಲಿ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ವಿರಾಮದ ನಂತರ ದೇವರು ಯಾವ ರೀತಿ ನಮ್ಮನ್ನು ಪ್ರೀತಿಸ್ತಿದ್ದಾನೆ ಅನ್ನೋದು ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಒಂದು ಸಣ್ಣ ವಿರಾಮದ ನಂತರ ನಿಮ್ಮನ್ನು ನಾವು ಭೇಟಿಯಾಗ್ತೇವೆ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಬುಧವಾರದ ಪಾಠಕ್ಕೆ ಬಂದಿದ್ದೇವೆ. ಕಲ್ಲುಗಳು, ಒಂದು ವ್ಯತ್ಯಾಸವಾಗಿರ್ತಕ್ಕಂಥ ಕಲ್ಲುಗಳ ಬಗ್ಗೆ ನಾವು ಈ ಒಂದು ಭಾಗದಲ್ಲಿ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಯಾವ ರೀತಿಯಾದ ಕಲ್ಲುಗಳು ಪಾಸ್ಟರ್ ರಾಜದಾಸ್? ಯೇಸು ಸ್ವಾಮಿ ನಾನೇ ಜೀವವುಳ್ಳ ಕಲ್ಲು ಅಂತ ಹೇಳ್ತಿದ್ದಾನೆ. ದೇವರು ಜೀವವುಳ್ಳ ಕಲ್ಲಾದರೆ ಮನುಷ್ಯರು ನಿರ್ಜೀವ ಸಹಜವಾಗಿ, ವಿ ಆರ್ ಲೈಫ್ಲೆಸ್. ಆದರೆ ಯಾರು ಸ್ವಾಮಿಯನ್ನು ಅಂಗೀಕರಿಸ್ಕೊಳ್ತಾರೆ ಅವ್ರಿಗೆ ಆ ಜೀವನ ಸ್ವಾಮಿ ಕೊಡ್ತಾನಂತೆ. ಆದರೆ ಜನಗಳು ಅದನ್ನು ಅಂಗೀಕರಿಸ್ಕೊಳಕ್ಕಾಗಲ್ಲ. ಈ ನಿರ್ಜೀವ ವಸ್ತುಗಳಿಗೆ ಹಿಂಗೆ ಜೀವ ತುಂಬಲಿಕ್ಕೆ ಸಾಧ್ಯ ಅಂತ ಅನೇಕರು ಸಂದೇಹ ಪಡ. ಅದನ್ನು ಭಾಳ ಸ್ಪಷ್ಟವಾಗಿ ಪೌಲ ವಿವರಣೆ ಮಾಡ್ತಾನೆ. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನ ಓದೋಣ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಆಮೇನ್. ಮನುಷ್ಯರು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಈ ಪಾಪದಿಂದ ನಾವು ದೇವರಿಂದ ದೂರ ಆಗಿದ್ದೇವೆ, ನಾವು ನಿರ್ಜೀವವಾಗಿದ್ದೇವೆ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಸ್ವಾಮಿ ಹೇಳ್ತಾನೆ, ಯಾರ್ಯಾರು ಕ್ರಿಸ್ತನ ಇರ್ತಾರೆ ಅವ್ರಿಗೆ ಏನಿಲ್ಲಂತೆ, ಅಪರಾಧ ನಿರ್ಣಯವಿಲ್ಲ, ಅಪರಾಧ ನಿರ್ಣಯ ಇಲ್ಲವೇ ಇಲ್ವಂತೆ. ಇದು ಗುಡ್ ನ್ಯೂಸ್. ಅಪ್ರಯುಕ್ತವಾಗಿ ಸ್ವಾಮಿಗೆ ಮತ್ತೆ ನಾವು ಕ್ರಿಸ್ತನಲ್ಲಿ ಜೀವಿಸ್ಬೋದು ಎಂಬ ಒಂದು ಆಕಾಂಕ್ಷೆ ಎಲ್ಲರಲ್ಲೂ ಹುಟ್ಟಬೇಕಾಗಿದೆ. ಹೇಗೆ ದೇವರನ್ನ ನಾವು ಮೆಚ್ಚಿಸ್ಬೋದು ಅಂತ ಹೇಳುವಾಗ, ಈ ನಿರ್ಜೀವವಾದಂಥ ವ್ಯಕ್ತಿಗಳು ಸ್ವಾಮಿಯಲ್ಲಿ ಸಜೀವವಾದಂಥ ಕಲ್ಲುಗಳು ಹೇಗಾಗ್ಬೋದು ಅಂತ ಹೇಳುವಾಗ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನದಲ್ಲಿ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಾವು ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಸೊ ಯಾವುದು ಅವಶ್ಯ? ನಂಬಿಕೆ. ನಂಬಿಕೆಯಿಂದನೇ ನಾವು ಜೀವಿಸ್ಬೋದು. ನಂಬಿಕೆಯಿಂದನೇ ನಮ್ಮ ಪಾಪ ಕ್ಷಮಾಪಣೆ ಆಗಿದೆ ಎಂಬುದಾಗಿ ಅಂಗೀಕರಿಸ್ಬೋದು. ಇದನ್ನು ಜನ ಯಾಕೆ ಕ್ರಿಸ್ತನ ಬಗ್ಗೆ ತಾತ್ಸಾರ ಮಾಡಿದ್ರೆ ನಂಬಿಕೆ ಇಲ್ಲ. ಅವ್ರದಿಂದ ನಮಗೆ ಹೆಂಗೆ ಒಳ್ಳೆಯದಾಗುತ್ತೆ, ಅವ್ರ ರಕ್ತದಿಂದ ನಮ್ಮ ಪಾಪ ಹೇಗೆ ಪರಿಹಾರ ಆಗುತ್ತೆ ಅಂತ. ಸದ್ಭಕ್ತ ರಕ್ತ ನಿಮ್ಮ ಪಾಪ ಪರಿಹಾರಂ ಅಂತ ಹೇಳ್ತಾರೆ. ಸದ್ಭಕ್ತನ ರಕ್ತ ಅಂತ ಹೇಳಿದ್ರೆ ಒಬ್ಬನೇ ಸದ್ಭಕ್ತ, ಯೇಸು ಕ್ರಿಸ್ತನ ಒಬ್ಬನೇ ಪಾಪರಹಿತವಾದಂಥ ವ್ಯಕ್ತಿ. ಆತನು ಸುರಿಸಿದಂಥ ರಕ್ತದಿಂದ ನಮ್ಮ ಪಾಪ ಪರಿಹಾರ ಆಗುತ್ತೆ. ಅದನ್ನು ನಂಬಿದವ್ರಿಗೆ ರಕ್ಷಣೆ ಆಗುತ್ತೆ. ನಮಗೆ ಅಪರಾಧ ನಿರ್ಣಯ ಇಲ್ಲ. ಇದು ಸತ್ಯ. ಸೊ ಆ ರೀತಿ ನಾವು ನಂಬಿದಾಗ ಯಾರಿಗೆ ಸಂತೋಷ ಆಗುತ್ತಂತೆ? ದೇವರನ್ನ ಸಂತೋಷ ಪಡೆದ್ಬಂತೆ. 1 ಪೇತ್ರ ದಯವಿಟ್ಟು ಓದಿ. 1 ಪೇತ್ರ 2ನೇ ಅಧ್ಯಾಯ 4ರಿಂದ 6. ದೇವರ ವಾಕ್ಯ ಈ ರೀತಿ ಹೇಳ್ತಿದೆ. 1 ಪೇತ್ರ 2ನೇ ಅಧ್ಯಾಯ 4ರಿಂದ 7. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರೂ ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದನು. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಆಮೆನ್. ಸೊ ನಾವು ನಿರ್ಜೀವದ ವ್ಯಕ್ತಿಗಳಾಗಿದ್ದು, ಅದು ಸ್ವಾಮಿ ಸಜೀವುಳ ಕಲ್ಲುಗಳಾದ ಪ್ರಯುಕ್ತವಾಗಿ ಯಾರ್ಯಾರು ಸ್ವಾಮಿಯನ್ನು ಅಂಗೀಕರಿಸ್ತಾರೆ ನಾವು ಸಹ ಸಜೀವುಳ ಕಲ್ಲುಗಳಾಗ್ತೇವೆ. ಆ ಕಲ್ಲುಗಳು ಏನು ಕಟ್ತಾವಂತೆ? ದೇವರ ಮಂದಿರವನ್ನು ಕಟ್ಟಲಿಕ್ಕೆ ಸಾಧನ ಆಗ್ತದೆ. ಸೊ ಈಚ್ ಒನ್ ಆಫ್ ಪ್ರತಿಯೊಬ್ಬರು ಯಾರ್ಯಾರು ನಂಬ್ತಾರೆ, ನಂಬಿಕೆ ಇಲ್ಲದ್ರೆ ದೇವರ ಮೆಚ್ಚಲಿಕ್ಕಾಗಲ್ಲ. ನಂಬಿದವರು ದೇವರ ಕಟ್ಟಡವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅದು ಸ್ವಾಮಿ ಕೈಯಲ್ಲಿ ಸಾಧ್ಯ. ಅದೇ ದೇವರಿಗೆ ಮೆಚ್ಚುಗೆ ಆದದ್ದು. ಅದನ್ನು ಸಂದೇಹ ಪಟ್ಟು ನಿರಾಕರಿಸಿದವರು ಅವರು ತಾತ್ಸಾರ ಮಾಡಲ್ಪಡ್ತಾರೆ. ದೇವ್ರಿಗೂ ದುಃಖ ಆಗುತ್ತಂತೆ, ಇವ್ರು ನನ್ನ ಅಂಗೀಕರಿಸ್ಕೊಳ್ಳಿ ಅಂತೇಳಿ. ದೇವ್ರಿಗೆ ದುಃಖ ಆಗೋದು ಯಾವುದು ಅಂತ ಹೇಳಿದ್ರೆ, ಸಹಜವಾಗಿ ಗಂಡನಿಗೆ ಯಾವಾಗ ಮನೇಲಿ ದುಃಖ ಆಗೋದು ಗೊತ್ತಾ? ಹೆಂಡತಿ ಸಂದೇಹ ಪಟ್ಟಾಗ. ಸಂದೇಹನೇ ಇರಬಾರ್ದು ನಮಗೆ. ಸ್ವಾಮಿ ಮೇಲೆ ಪೂರ್ಣ ವಿಶ್ವಾಸ ಇಟ್ಟು, ಸ್ವಾಮಿ ನಿನ್ನಿಂದ ನನಗೆ ಒಂದು ಅವಕಾಶ ಇದೆ, ನಾವು ಸಹ ಈ ನಿರ್ಜೀವದ ಕಲ್ಲುಗಳಿಂದ ನನ್ನ ಸಜೀವಾಗಿ ಮಾಡಿದ್ವಿ ಅಂತ ನಂಬಿದ್ರೆ ದೇವರಿಗೆ ಅದು ಮೆಚ್ಚುಗೆ ಆದದ್ದು ಎಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ. ಓಕೆ, ಮುಂದೆ ಹೋಗೋಣ. ಒಂದು ತುಂಬ ಅದ್ಭುತವಾಗಿರ್ತಕ್ಕಂಥ ಗುರಿ, ಮಹತ್ವವಾಗಿರ್ತಕ್ಕಂಥ ಒಂದು ಗುರಿ ಹೇಳಿ ಪಾಸ್ಟರ್ ಮುತ್ತು. ನಾವು ನೋಡೋದಾದರೆ ಮಾರ್ಕನ ಸುವಾರ್ತೆಯಲ್ಲಿ ಒಂದು ಅದ್ಭುತ ಕಾರ್ಯವನ್ನು ಯೇಸು ಸ್ವಾಮಿ ಅವರು ಮಾಡ್ತಾರೆ. ಮೊಟ್ಟ ಮೊದಲನೇದಾಗಿ ದೆವ್ವ ಹಿಡಿದಂತಹ ಒಬ್ಬ ಬಾಲಕನನ್ನು ತಂದೆ ಶಿಷ್ಯರ ಬಳಿಗೆ ತೆಗೆದುಕೊಂಡು ಹೋಗ್ತಾರೆ. ಅವರಲ್ಲಿ
ಗುಣ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಸಂದರ್ಭದಲ್ಲಿ ಮತ್ತೆ ಆತನ ಏನು ಮಾಡ್ತಾನಪ್ಪ ಅಂತಂದರೆ ಯೇಸು ಸ್ವಾಮಿಯನ್ನು ಭೇಟಿ ಮಾಡಿ, ಸ್ವಾಮಿ ಈ ಥರ ಆಯಿತು, ನಿನ್ನ ಶಿಷ್ಯರು ಅವರಿಗೆ ಗುಣ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ, ನನ್ನ ಮಗನಿಗೆ ದಯಮಾಡಿ ಕನಿಕರಿಸು ಎಂಬುದಾಗಿ ಪ್ರಾರ್ಥನೆ ಮಾಡೋದನ್ನು ನಾವು ನೋಡ್ತೇವೆ. ನೀನು ನಂಬೋದಾದರೆ ಈ ಕಾರ್ಯ ನಡೆಯುತ್ತೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ, ಸ್ವಾಮಿ ನಾನು ನಂಬ್ತೇನೆ, ಒಂದು ವೇಳೆ ನನ್ನಲ್ಲಿ ಅಪನಂಬಿಕತೆ ಇರೋದಾದರೆ ದಯವಿಟ್ಟು ನನಗೆ ಸಹಾಯ ಮಾಡು ಎಂಬುದಾಗಿ ಆತನು ಬೇಡಿಕೊಳ್ತಾನೆ. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಆ ಮಗುವನ್ನು ಗುಣ ಮಾಡ್ತಾನೆ. ಗುಣ ಮಾಡಿದ ನಂತರ ಯೇಸು ಸ್ವಾಮಿಯ ಶಿಷ್ಯರು ಬಂದು ಯೇಸು ಸ್ವಾಮಿಯವ್ರ ಹತ್ರ ಕೇಳ್ತಾರೆ, ಸ್ವಾಮಿ ನಮ್ಮಿಂದ ಆಗಲಿಲ್ಲ, ನಿನ್ನಿಂದ ಆಯಿತು, ಏನಪ್ಪ ಸಮಾಚಾರ ಎಂಬುದಾಗಿ ಕೇಳುವಾಗ ಯೇಸು ಸ್ವಾಮಿಯವರು ಹೇಳ್ತಾರೆ, ನಂಬಿಕೆಯಿಂದ, ಪ್ರಾರ್ಥನೆಯಿಂದ, ಉಪವಾಸ ಪ್ರಾರ್ಥನೆಯಿಂದ ಇಂತಹ ಕಾರ್ಯಗಳನ್ನು ನೀವು ಕಾಣಬಹುದು ಎಂಬುದಾಗಿ. ಸೊ ಈ ಒಂದು ಘಟನೆಯ ಮುಖಾಂತರ ನಾವೇನು ಕಲಿಬೋದಪ್ಪ ಅಂತಂತಂದರೆ, ನಾವು ಕ್ರಿಸ್ತನನ್ನು ನಂಬಬೇಕು. ಕ್ರಿಸ್ತನ ಒಂದು ಪ್ರೀತಿಯನ್ನು ಹೊಂದಿಕೊಂಡಂತಹ ನಾವು ಕ್ರಿಸ್ತನನ್ನು ನಂಬಬೇಕು ಎಂಬಂತಹ ಒಂದು ಭಾಗವನ್ನು ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸೋದನ್ನು ನಾವು ಕಾಣ್ತಿದ್ದೇವೆ. ಹೀಬ್ರಿಯರಿಗೆ ಬರೆದಂತಹ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯವನ್ನು ಒಮ್ಮೆ ನಾವು ಓದುವಂತಹರಾಗೋಣ. ಹೀಬ್ರಿಯರಿಗೆ ಬರೆದಂತಹ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ಆತನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನೋಡಿ ನಂಬುವುದಕ್ಕಿಂತ ನೋಡದೆ ನಂಬುವವನು ಧನ್ಯನು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಆದ್ದರಿಂದ ದೇವರ ಬಳಿಗೆ ಬರುವಂತಹ ನಾವು, ದೇವರಿದ್ದಾನೆ, ಆತನನ್ನು ನಂಬುವವರಿಗೆ ಆತನು ಪ್ರತಿಫಲವನ್ನು ಕೊಡ್ತಾನೆ ಎಂಬಂತಹ ನಂಬಿಕೆ, ವಿಶ್ವಾಸದಿಂದ ಕರ್ತನನ್ನು ನಾವು ಕೂಗುವಾಗ ನಮ್ಮ ಒಂದು ಪ್ರಾರ್ಥನೆ ಏನಾಗುತ್ತಪ್ಪ ಅಂತಂದರೆ ಪ್ರತಿಫಲವನ್ನು ನಾವು ಕಾಣ್ತೇವೆ. ಆದ್ದರಿಂದ ರೋಮಾಪುರದವರಿಗೆ ಬರೆಯುತ್ತಾ ಪೌಲನು ಕೂಡ ಬಹಳ ಸೊಗಸಾಗಿ ಹೇಳ್ತಾನೆ. ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ 12ನೇ ಅಧ್ಯಾಯ 10ರಿಂದ 13 ವಾಕ್ಯಗಳನ್ನು ನಾವು ಓದೋಣ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಕ್ರೈಸ್ತ ಸಹೋದರರು, ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ, ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ, ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಉಪದ್ರವದಲ್ಲಿ ಸೈರಣೆಯುಳ್ಳವರಾಗಿರ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಅಂದರೆ ಸಲಹೆಗಳನ್ನು ಕೊಡ್ತಾ ಇದ್ದಾನೆ. ಈ ರೀತಿ ಇರಬೇಕು, ಪ್ರಾರ್ಥನೆಯಲ್ಲಿರಬೇಕು, ವಿಶ್ವಾಸದಲ್ಲಿ ಬೆಳೆಯಬೇಕು ಎಂಬಂತಹ ಬೋಧನೆಯನ್ನು ಇಲ್ಲಿ ಪೌಲನು ಕೊಡೋದನ್ನು ನಾವು ಕಾಣ್ತಿದ್ದೇವೆ. ವಂಡರ್ಫುಲ್. ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಗುರಿ, ನಮ್ಮೆಲ್ಲರ ಗುರಿ ಏನಾಗಿರ್ಬೇಕಂದ್ರೆ, ಪರರನ್ನು ನಮ್ಮಂತೆ ನಾವು ಪ್ರೀತಿಸುವಂಥ ಗುರಿಯನ್ನು ಇಟ್ಕೊಂಡ್ಬಿಟ್ರೆ ಜೀವನದಲ್ಲಿ ಯಾವುದೇ ರೀತಿಯಾದ ತೊಂದರೆ ಬರೋದಿಲ್ಲ. ನಾವು ನಮ್ಮ ನೆರೆಯವರನ್ನು ಪ್ರೀತಿಸುವಂಥ ಒಂದು ದರ್ಜೆಯಲ್ಲಿ ಅದು ಒಂದು ಸ್ವಲ್ಪ ಕೂಡ ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾನೆ ಅದನ್ನು ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಪ್ರೀತಿಸಿದ್ದೀನಿ, ನೀನು ನಿಮ್ಮ ನೆರೆಯವ್ರನ್ನ ಪ್ರೀತಿಸು ಅಂತ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ದೇವರು ನಿಮ್ಮ ಮೂವರನ್ನು ವಿಶೇಷವಾಗಿ ಆಶೀರ್ವದಿಸಲಿ. ನಮಸ್ಕಾರ.